ಹೀಗನ್ನಿಸ್ತಾ ಇದೆ ತಂಗಿ ರುಚಿ. ಅಣ್ಣ, ನನಗಂತೂ ತುಂಬ ಮಜಾ ಬರ್ತಿದೆ. ಹೀಗೆಲ್ಲ ನನ್ನ ಜೀವನದಲ್ಲೇ ಮೊದಲ ಬಾರಿ ಆಗ್ತಿರೋದು. ನನಗೆ ಮದುವೆ ಆದರೂ ಕೂಡ ಹೀಗೆಲ್ಲ ನಾನು ಮಾಡಿರಲೇ ಇಲ್ಲ. ಇದೆಲ್ಲ ನನಗೆ ಕನಸಿನಂತೆ ಆಗ್ತಾ ಇದೆ. ನೀನು ಮದುವೆ ಆಗುವ ಹೆಂಡತಿ ಪುಣ್ಯ ಮಾಡಿರ್ತಾಳೆ. ನನಗಂತೂ ನಾನು ಗಂಡನ ಮನೆಗೆ ಹೋಗೋ ಮನಸ್ಸೇ ಇಲ್ಲ. ಬನ್ನಿ ಪ್ರಿಯ ವೀಕ್ಷಕರೇ, ಕತೆಗೆ ಹೋಗೋಣ. ಅದಕ್ಕೆ ಮುಂಚೆ ನಮ್ಮ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹವನ್ನು ನೀಡಿ. ರುಚಿ ನನ್ನ ತಂಗಿ, ಸ್ವಂತ ತಂಗಿ. ಅವಳಿಗೆ ಮದುವೆಯಾಗಿ 6 ತಿಂಗಳಾಗಿದ್ವು ಮತ್ತು ನನಗೆ ನನ್ನ ತಂಗಿ ಮೇಲೆ ಬಹಳ ಪ್ರೀತಿ ಇತ್ತು. ತಂಗಿಯ ಮದುವೆಯಲ್ಲಿ ನಾನು ತುಂಬಾ ಹೃದಯದಿಂದ ಮಜಾ ಮಾಡಿದ್ದೆ, ಡ್ಯಾನ್ಸ್ ಮಾಡಿದ್ದೆ. ಈ ಕತೆ ನನ್ನ ಮತ್ತು ನನ್ನ ಪ್ರೀತಿಯ ತಂಗಿಯದ್ದು. ನಾವಿಬ್ರು ಕಾಲೇಜಿನಲ್ಲಿ ಜೊತೆಯಾಗಿಯೇ ಓದ್ತಾ ಇದ್ವಿ. ಇಬ್ಬರಲ್ಲೂ ಒಂದು ಒಳ್ಳೆಯ ಪ್ರೀತಿ ಇತ್ತು, ಸ್ನೇಹ ಇತ್ತು. ಅಣ್ಣ ತಂಗಿಯರ ನಡುವೆ ಪ್ರೀತಿ ಇದ್ರೆ ಜೀವನದಲ್ಲಿ ಆ ಖುಷಿ ಸಿಗುತ್ತೆ. ಅದನ್ನ ಜನರು ತಾವಾಗಿಯೇ ಅರ್ಥ ಮಾಡ್ಕೊಳ್ಬಹುದು. ಹಾಗಾಗಿ ನಮ್ಮಿಬ್ಬರಲ್ಲೂ ಪ್ರೀತಿ ಇತ್ತು. ಆದ್ರೆ ಆ ಒಂದು ಸಮಯ ಬಂದಿತ್ತು. ಆಗ ರುಚಿಗೆ ಮದುವೆ ಆಗಿತ್ತು. ಮದುವೆ ದಿನ ರುಚಿ ಸುಂದರವಾದ ಒಂದು ಮರೂನ್ ಬಣ್ಣದ ಬ್ಯಾಕ್ಲೆಸ್ ಡ್ರೆಸ್ ಅನ್ನು ಧರಿಸಿದ್ಲು. ಅವಳ ಬ್ಯಾಕ್ಲೆಸ್ ಗೌನ್ ಬಹಳ ಸುಂದರವಾಗಿ ಕಾಣಿಸ್ತಾ ಇತ್ತು. ಮತ್ತು ನನ್ನ ರುಚಿ ತಂಗಿಯ ವಿದಾಯದ ಸಮಯ ಬಂದಾಗ, ಅವಳನ್ನ ಬೀಳ್ಕೊಡೋ ಸಮಯ ಬಂದಾಗ ನಾನು ಬಹಳ ಅತ್ತಿದ್ದೆ. ನನಗೆ ಗೊತ್ತಿತ್ತು, ಈಗ ರುಚಿ ತಂಗಿ ಬೇರೆಯವ್ರ ಮನೆಗೆ ಹೋಗ್ತಾ ಇದ್ದಾರೆ. ನನ್ನ ಕಣ್ಣುಗಳಲ್ಲಿ ತುಂಬು ಹೃದಯದಿಂದ ಕಣ್ಣೀರು ಬಂದಿತ್ತು. ನಾನು ಅವಳನ್ನ ತಬ್ಬಿಕೊಂಡಿದ್ದೆ. ರುಚಿ ಅಳೋದಕ್ಕೆ ಆರಂಭಿಸಿದ್ಲು. ಅಮ್ಮ ಅಪ್ಪ ಕೂಡ ಆ ಸಮಯದಲ್ಲಿ ಬಹಳ ದುಃಖಿತರಾಗಿದ್ರು. ಆದರೆ ಮದುವೆ ಅಂತಹ ಆಚರಣೆ, ಅದನ್ನ ಪಾಲಿಸಲೇಬೇಕಾಗುತ್ತೆ. ಹಾಗಾಗಿ ರುಚಿ ವಿದಾಯಗೊಂಡು ಹೋದ್ಲು. ಆದರೆ ಅದರ ನಂತರ ನನ್ನೊಂದಿಗೆ ಪ್ರತಿದಿನ ಅವಳ ಮಾತುಕತೆ ಆಗ್ತಾ ಇತ್ತು. ತಂಗಿಯೊಂದಿಗೆ ಮಾತುಕತೆ ಆಗ್ತಾ ಇರಬೇಕು. ಆದರೆ ಮುಂದೆ ಹೋಗಿ ಏನಾಯ್ತು ಅಂದ್ರೆ, ರುಚಿ ಮತ್ತು ಅವಳ ಗಂಡ ಅಂದ್ರೆ ನನ್ನ ಭಾವರವರ ನಡುವೆ ಜಗಳ ಆರಂಭ ಆದವು. ಅವರು ಹೆಚ್ಚು ಡ್ರಿಂಕ್ ಅನ್ನ ಮಾಡ್ಕೊಂಡು ಕುಡಿದು ಬರ್ತಾ ಇದ್ರು. ಈ ಕಾರಣದಿಂದ ಒಂದ್ ಸ್ವಲ್ಪ ಜಗಳ ಆಗ್ತಾ ಇತ್ತು. ಆದ್ರೆ ಮುಂದೆ ಮಾತು ಹೆಚ್ಚಾಗ್ತಾ ಹೋಯ್ತು. ನಮಗೆ ಮೊದಲೇ ತಿಳಿದಿದ್ರೆ ನಾವು ಹೀಗೆ ಖಂಡಿತ ಮಾಡ್ತಾ ಇರಲಿಲ್ಲ. ರುಚಿಗೆ ಮದುವೆ ಮಾಡ್ತಾ ಇರಲಿಲ್ಲ. ಆದ್ರೂ ಮನೋಜ್ ಒಳ್ಳೆ ವ್ಯಕ್ತಿಯಾಗಿದ್ದ. ಆದ್ರೆ ಕುಡಿತದ ಚಟ ಹತ್ಕೊಂಡವನು ಒಳ್ಳೆಯನಾಗಿರೋದಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ರುಚಿ ನನಗೆ ಫೋನ್ ಮಾಡಿ ಹೇಳಿದ್ಲು, ಅಣ್ಣ ನೋಡು, ನನಗಿವನೊಂದಿಗೆ ಇರೋದಕ್ಕೆ ಸಾಧ್ಯ ಇಲ್ಲ. ಹೀಗೆ ಪ್ರತಿದಿನ ಕುಡಿದುಕೊಂಡು ಬರೋ ಮನುಷ್ಯನೊಂದಿಗೆ ಹೇಗೆ ತಾನೇ ಇರೋಕ್ ಸಾಧ್ಯ? ಆಗ ನಾನಂದೆ, ಈ ಮಾತು ಸರಿಯಾಗಿದೆ ಅಂತ. ನಂತರ ರುಚಿ ವಾಪಸ್ ತವ್ರ ಮನೆಗೆ ಬಂದಿದ್ಲು. ಅಮ್ಮ ಅಪ್ಪ ಬಹಳ ಚಿಂತೆಯಲ್ಲಿದ್ರು. ಮುಂದೆ ಏನು ಕತೆ ಅಂತ ನಾನು ರುಚಿ ಕೇಳಿದೆ. ರುಚಿ, ಏನು ಯೋಚನೆ ಮಾಡ್ತೀಯಾ? ಆಗ ಅವಳು ಹೇಳೋದಕ್ಕೆ ಆರಂಭಿಸಿದ್ಲು, ನೋಡ್ತಾ ಇದ್ದೇನೆ. ಈಗ ವಾಪಸ್ ಅಲ್ಲಿಗೆ ಹೋಗೋದಕ್ಕೆ ನನಗೆ ಮನಸ್ಸಿಲ್ಲ. ಯಾರು ಈ ಜಗಳಗಳಲ್ಲಿ ತಮ್ಮ ಜೀವನವನ್ನ ಕಳೀತಾರೆ ಹೇಳು? ನಾನು ಬಹಳ ನೊಂದು ಬಿಟ್ಟಿದ್ದೀನಿ. ಆದರೂ ಹೀಗೆ ಯೋಚಿಸಿದ್ದೀನಿ, ಇಲ್ಲೇ ಇದ್ದುಕೊಂಡು ಯಾವುದಾದ್ರೂ ಒಂದು ಕೆಲಸವನ್ನ ಮಾಡ್ಕೊಳ್ತೀನಿ ಅಂತ ಹೇಳಿದ್ಲು. ನಾನಂದೆ, ಹೌದು, ಇದು ಕೂಡ ಸರಿಯಾಗಿದೆ. ನಂತರ ರುಚಿ ನನಗೆ ಹೇಳೋದಕ್ಕೆ ಆರಂಭಿಸಿದ್ಲು, ನಿನಗೆ ಯಾವುದೇ ಪ್ರಾಬ್ಲಮ್ ಇಲ್ಲ ತಾನೇ? ಯಾಕಂದ್ರೆ ನಾಳೆ ನಿನ್ ಮದ್ವೆ ಆಗುತ್ತೆ. ಬಹುಶಃ ಮನೆಗೆ ಬರೋ ಹೆಂಡತಿ ಹೀಗೆ ಅನ್ನಬಹುದೇ, ತಂಗಿಯನ್ನ ಮನೇಲಿ ಯಾಕೆ ಇಟ್ಕೊಂಡಿದ್ದೀರಿ ಅಂತ, ಅವಳನ್ನು ವಾಪಸ್ ಗಂಡನ ಮನೆಗೆ ಕಳುಹಿಸಿ ಅಂತ. ಆಗ ನಾನು ರುಚಿಗೆ ಹೇಳಿದೆ, ಅರೆ ಯಾರ ಹಾಗೇನೂ ಇಲ್ಲ. ಅಣ್ಣ ತಂಗಿಯರಲ್ಲಿ ಪ್ರೀತಿ ಇದೆ. ಆಮೇಲೆ ಮನೆ ನಿನ್ನದೂ ಕೂಡ ಹೌದು, ನನ್ನದೂ ಕೂಡ ಹೌದು ಅಂತ ಹೇಳ್ದೆ. ಹೇಗಿದ್ರು ಅಪ್ಪ ಅಮ್ಮ ನಿನ್ ಜೊತೆಯಲ್ಲಿದ್ದಾರೆ, ನಾನು ನಿನ್ ಜೊತೆಯಲ್ಲಿದ್ದೀನಿ. ಮುಂದೆ ಬರೋ ಹುಡುಗಿ ಏನ್ ಮಾಡ್ತಾಳೆ? ಮತ್ತು ನನ್ನ ಮದುವೆ ಅನ್ನೋದು ಆದ್ರೆ ಈಗಂತೂ ನನ್ನ ಮದುವೆ ಬಗ್ಗೆ ಯಾವುದೇ ಮಾತು ನಡೀತಾ ಇಲ್ಲ. ಅದು ಒಂದು 4 ವರ್ಷಗಳ ನಂತರದ ಮಾತು. ರುಚಿ ಹೇಳಿದ್ಲು, ಸರಿ, ನನ್ನ ಮನಸ್ಸಿನಲ್ಲಿ ಏನಿತ್ತು ಅದನ್ನ ಹೇಳಿದೀನಿ. ಒಂದಿನ ಸಂಜೆ ನಾನು ಆಫೀಸ್ನಿಂದ ಬಂದಾಗ ರುಚಿ ಆ ಸಮಯದಲ್ಲಿ ಬ್ಲೂ ಮಿನಿ ಸ್ಕರ್ಟ್ ಧರಿಸಿದ್ಲು. ನಾನು ಅವಳನ್ನು ನೋಡಿ ಬಹಳ ಖುಷಿಯಾದೆ ಮತ್ತು ಅವಳು ಬಹಳಷ್ಟು ಖುಷಿಯಾಗಿದ್ಲು. ನಾನು ನೋಡಿದೆ, ರುಚಿ ವಿಷಯ ಏನು ಅಂತ. ಆಗ ಅವಳು ಹೇಳಿದ್ಲು, ಬೆಸ್ಟ್ ಅಣ್ಣ, ಸ್ವಲ್ಪ ಮೂಡಾಗಿತ್ತು, ಅದಕ್ಕೋಸ್ಕರ ನಾನು ಅಂದ್ಕೊಂಡೆ ಅದೇ ಹಳೆಯ ಕಾಲದ ಡ್ರೆಸ್ಗಳನ್ನ ಧರಿಸೋಣ ಅಂತ. ಹಾಗಾಗಿ ಮನಸ್ಸಿಗೆ ಬಂತು ಮಿನಿ ಸ್ಕರ್ಟ್ ಧರಿಸ್ಬಿಟ್ಟೆ ಅಂತ. ನಿನಗೆ ಚೆನ್ನಾಗಿ ಕಾಣಿಸ್ತದೆಯಲ್ವೇ ಅಂತ ನಾನಂದೆ. ಹೌದು, ಸರಿಯಾದ ಮಾತೆ ಅಂತ. ಆಮೇಲೆ ನಾನು ನಂತರ ಅವಳಿಗೆ ಹೇಳಿದೆ, ಬಾ ಎಲ್ಲಿಯಾದ್ರೂ ಸುತ್ತಕಡ್ಕೊಂಬರೋಣ ನಾವಿಬ್ರು ಅಂತ. ಹಾಗಾಗಿ ನಾವಿಬ್ರು ಮಾರ್ಕೆಟ್ಗೆ ಹೋಗಿದ್ವಿ. ನಾನು ಅವಳಿಗೆ ಶಾಪಿಂಗ್ ಮಾಡಿಸ್ದೆ. ಕೆಲವು ಡ್ರೆಸ್ಗಳು ಮತ್ತು ತಿನ್ನುವ ಕುಡಿಯುವ ಎಲ್ಲವೂ ಆಯಿತು. ಅದರ ನಂತರ ತಡರಾತ್ರಿ ನಾವು ವಾಪಸ್ ಬಂದ್ವಿ.
ಊಟವನ್ನು ನಾವು ಹೋಟೆಲ್ನಲ್ಲೇ ಮಾಡಿದ್ವಿ. ರಾತ್ರಿ ನಾವು ವಾಪಸ್ ಬಂದ್ವಿ. 3 ಗಂಟೆಗಳವರೆಗೆ ಅವಳು ನನ್ನ ಬೆಡ್ರೂಮಲ್ಲೇ ಇದ್ಲು. ಯಾಕಂದ್ರೆ ನಾವಿಬ್ರು ಆ ಸಮಯದಲ್ಲಿ ಪರಸ್ಪರ ಮನಸ್ಸಿನ ಪ್ರತಿಯೊಂದು ಮಾತನ್ನ ಹಂಚಿಕೊಳ್ತಾ ಇದ್ವಿ. ಮತ್ತು ನನಗೆ ಗೊತ್ತಿತ್ತು ಅವಳನ್ನ ಖುಷಿಯಾಗಿಡಬೇಕು ಅಂತಂದ್ರೆ ಅವಳ ಮನಸ್ಸಿನಿಂದ ಆ ಮಾತುಗಳನ್ನ ಅಳಿಸಿ ಹಾಕಬೇಕು ಅಂತ, ಅವಳ ಆ ಕಹಿಯಾದ ನೆನಪುಗಳನ್ನ ಅಳಿಸಿ ಹಾಕಬೇಕು ಅಂತ. ಅವಳು ಗಂಡನ ಮನೆಯಿಂದ ಪಡೆದಿದ್ದಳಲ್ಲ ಆ ನೆನಪುಗಳನ್ನ. ಆದರೆ ಮಾತಿನಲ್ಲಿ ರುಚಿ ತನ್ನ ಉದ್ದೇಶಗಳನ್ನ ತಿಳಿಸಿದ್ಲು. ಮತ್ತು ನನಗೆ ಖುಷಿ ಕೂಡ ಇತ್ತು. ರುಚಿಗೆ ಪ್ರೀತಿ ಬೇಕು ಮತ್ತು ನಾನು ಅವಳನ್ನ ಪ್ರೀತಿ ಮಾಡಬೇಕಿತ್ತು. ಹಾಗಾಗಿ ರುಚಿ ಖುಷಿಯಾಗಿದ್ಲು. ಆದರೆ ಅವಳ ಕೆಲಸದ ಸಂಗತಿ ಮಾತಾಡೋದಕ್ಕೆ ಶುರು ಮಾಡಿದ್ಲು. ಆಗ ನಾನಂದೆ, ನೋಡೋಣ ನಿನ್ನ ಜಾಬ್ ಸಂಗತಿಯನ್ನ. ಆದರೆ ಸದ್ಯಕ್ಕಂತೂ ಅವಳು ಖುಷಿಯಾಗಿದ್ಲು. ನಂತರ ಬೆಳಗ್ಗೆ ನಾವೆದ್ದಾಗ ನಾನು ನನ್ನ ಆಫೀಸಿಗೆ ಬಂದಿದ್ದೆ. ಆದರೆ ಮರುದಿನ ನಮ್ಮ ಮನೆಯಲ್ಲಿ ಮದುವೆ ಕಾರ್ಡ್ ಬಂತು. ಮದುವೆ ರಾತ್ರಿ ಇತ್ತು. ಹಾಗಾಗಿ ನಾನು ರುಚಿಗೆ ಹೇಳ್ದೆ, ಬಾ ಮದುವೆಗೆ ಹೋಗೋಣ ಅಂತ. ಆಗ ಅವಳು ಹೇಳಿದ್ಲು, ನಿನಗೆ ಗೊತ್ತಿದೆಯಲ್ವಾ, ನಾನು ಈಗಷ್ಟೇ ಗಂಡನ ಮನೆಯಿಂದ ವಾಪಸ್ ಬಂದಿದ್ದೇನೆ ಮತ್ತು ನನ್ನ ಮೂಡ್ ಹೇಗಿದೆ ಅಂತ. ಅದಕ್ಕೆ ನಾನಂದೆ, ಅರೆ ನಿನ್ನ ಮೂಡ್ ಚೇಂಜ್ ಮಾಡಬೇಕಲ್ವಾ, ನೀನು ನನ್ನ ತಂಗಿ, ನಿನ್ನ ಮೂಡ್ ಚೇಂಜ್ ಮಾಡ್ಲಿಕ್ಕಾಗಿಯೇ ನಾನು ಹೇಳುತ್ತಿದ್ದೇನೆ ನೀನು ಮದುವೆಗೆ ಬಾ ಅಂತ. ಅದಕ್ಕೆ ಅವಳು ಹೇಳಿದ್ಲು, ಇಲ್ಲ ಯಾರು ನನಗೆ ಅದೇ ನೆನಪುಗಳು ಬರ್ತಿದ್ವಿ. ಅಂದರೆ ನಾನಂದೆ ಮದುವೆ ನಿನ್ನದಾಗಿದ್ದೆ, ಅದರ ನಂತರ ನೀನು ಗಂಡನ ಮನೆಯಲ್ಲಿ ವಿಸ್ತಾರವಾಗಿ ಆರಾಮಾಗಿದ್ದೆ. ಈಗ ಅಲ್ಲಿ ಬಿಟ್ಟು ವಾಪಸ್ ಬಂದಿದ್ಯಾ ಮತ್ತು ಕೆಲವೇ ದಿನಗಳಲ್ಲಿ ಡೈವೋರ್ಸ್ ಕೂಡ ಆರಂಭ ಆಗುತ್ತೆ. ಹಾಗಾಗಿ ಅಲ್ಲಿದನ್ನು ಮರೆತು ಬಿಡು, ಹೊಸ ಜೀವನದ ಆರಂಭ ಮಾಡು ಅಂತ. ಇದನ್ನು ಹೇಳುತ್ತಾ ನಾನು ಅವಳನ್ನು ಒಂದು ಹಗ್ ಮಾಡಿದೆ. ಅವಳಿಗೆ ಪ್ರೀತಿಯ ಕೋಮಲ ಅನುಭವ ಆಯಿತು. ಅವಳು ಅರ್ಥ ಮಾಡಿಕೊಂಡಿದ್ಲು ಈಗ ಇದರ ಅವಶ್ಯಕತೆ ಇದೆ ಅಂತ. ನಂತರ ಅವಳು ಹೇಳಿದ್ಲು, ಸರಿ ಈಗ ನೀನೇ ಹೇಳುತ್ತಿರುವ ಸಲುವಾಗಿ ಹೋಗ್ತೇನೆ, ಮದುವೆಗೆ ಹೋಗೋಣ, ಹೇಳು ಏನು ಹಾಕ್ಕೊಳ್ಳಿ ಅಂತ. ನನ್ನ ಮಾತಿನಿಂದ ಅವಳು ಗೋಲ್ಡನ್ ಮತ್ತು ರೆಡ್ ಸೀರೆ ಧರಿಸಿದ್ಲು. ಬ್ಯಾಕ್ಲೆಸ್ ಅವಳ ಡ್ರೆಸ್ ಬಹಳ ಸುಂದರವಾಗಿ ಕಾಣಿಸ್ತಾ ಇತ್ತು. ನನಗನ್ನಿಸ್ತು, ಸರಿ ತಂಗಿಯ ಮೂಡ್ ಚೇಂಜ್ ಆಗುತ್ತೆ ಅಂತ. ಅಮ್ಮ ಅಪ್ಪ ಕೂಡ ಖುಷಿಯಾಗಿದ್ರು. ರುಚಿ ಖುಷಿಯಾಗಿದ್ದಾಳೆ ಅಂತ ರಾತ್ರಿ 10 ಗಂಟೆಗೆ ನಾನು ಮದುವೆಗಾಗಿ ಹೊರಟ್ವಿ. ಮದುವೆ ಬಹಳ ದೂರ ಇತ್ತು ಮತ್ತು ತಡರಾತ್ರಿ ನಾವು ಅಲ್ಲಿಗೆ 10-11ವರೆಗೆ ಮುಟ್ಟಿದ್ವಿ. ಆದರೆ ನನಗೆ ಗೊತ್ತಿತ್ತು ಅಲ್ಲಿ ಬಹಳ ಸಮಯ ಹಿಡಿಯುತ್ತೆ ಅಂತ. ಹಾಗಾಗಿ ಅಲ್ಲಿ ನಾವು ತುಂಬ ಹೃದಯದಿಂದ ಮಸ್ತ್ ಮಜಾ ಮಾಡಿದ್ವಿ, ಡ್ಯಾನ್ಸ್ ಮಾಡಿದ್ವಿ. ಹೇಗಿದ್ರು ಮದುವೆಗೆ ಯಾರೇ ಹೋದ್ರೂ ಮಜಾ ಮಾಡೋದಕ್ಕಾಗಿ ಅಲ್ವಾ. ಆ ಸಮಯದಲ್ಲಿ ರುಚಿ ಬಹಳ ಗ್ಲಾಮರಸ್ ಆಗಿ ಕಾಣಿಸ್ತಾ ಇದ್ಲು. ಹೇಗಿದ್ರು ನನ್ನ ತಂಗಿ ಬಹಳ ಸುಂದರಿಯಾಗಿದ್ದಾಳೆ. ನನ್ನ ಮನಸ್ಸಿನಲ್ಲಿ ಅದೇ ಇತ್ತು, ಇವಳನ್ನ ಖುಷಿಯಾಗಿಡಬೇಕು, ಮಾಡಲೇಬೇಕಲ್ವಾ. ಅದರ ನಂತರ ನಾನು ಅವಳಿಗೆ ಹೇಳಿದ್ದೆ. ಅವಳು ಹೇಳಿದ್ಲು, ಹೌದು ನಿಮ್ಮ ಮಾತು ಸರಿಯಾಗಿದೆ ಅಣ್ಣ, ಈಗ ಆಗಿರೋದು ಆಗ ಹೋಗಿದೆ, ಈಗ ಏನು ಮಾಡಬೇಕೋ ಅದರ ಬಗ್ಗೆ ಯೋಚನೆ ಮಾಡಬೇಕು. ಅವಳು ಖುಷಿಯಾಗಿದ್ಲು. ಆಮೇಲೆ ಹೇಳಿದ್ಲು, ಬಾ ಮನೆಗೆ ಹೋಗೋಣ ಅಂತ. ಸುಮಾರು 1-2 ಗಂಟೆಗೆ ನಾವು ಅಲ್ಲಿಂದ ವಾಪಸ್ ಬಂದ್ವಿ. ವಾಪಸ್ ಬರೋಷ್ಟರಲ್ಲಿ ನಮಗೆ 3:35 ಆಗಿತ್ತು. ಆದರೆ ಅದರ ನಂತರ ಬಂದು ಕೇವಲ ಅವಳು ನನಗೆ ಅದೇ ಹೇಳಿದ್ಲು. ಹಾಗಾಗಿ ಏನು ಮಾಡೋದು, ನಾವು ಬೆಡ್ರೂಮಲ್ಲಿ ಮಲ್ಕೊಂಡ್ವಿ. ಆದರೆ ಅದು ನೋಡುವಂತಹ ಮಾತಾಗಿತ್ತು. ಬಹಳ ಚೆನ್ನಾಗಿತ್ತು. ನಮಗೆ ನಾವಿಬ್ಬರು ಬಹಳ ಚೆನ್ನಾಗಿ ಅನ್ನಿಸಿದ್ವಿ ಕೂಡ ಅವತ್ತು. ಆ ಸಮಯದಲ್ಲಿ ನನಗೆ ಖುಷಿ ಇತ್ತು. ಸರಿ ರುಚಿ ಖುಷಿಯಾಗಿದ್ದಾಳೆ ಮತ್ತು ಅವಳ ಕೆಲಸ ಕೂಡ ಆಗಿತ್ತು. ಈಗ ಅವಳ ಮೂಡ್ ಕೂಡ ಚೇಂಜ್ ಆಗಿತ್ತು ಮದುವೆ ಎಲ್ಲ ಹೋಗಿ ಬಂದ ಮೇಲೆ. ಹಾಗಾಗಿ ನಮಗೆ ಬಹಳ ಸಮಯ ಹಿಡಿದಿತ್ತು. ಬೆಳಗ್ಗೆ ಅವಳು ಎದ್ದಾಗ ಬಹಳ ಖುಷಿಯಾಗಿದ್ಲು. ನಾನು ಹೇಳಿದೆ, ರುಚಿ ಈಗ ಮೂಡ್ ಹೇಗಿದೆ ಅಂತ. ಅವಳು ಹೇಳಿದ್ಲು, ಬೆಸ್ಟ್, ಮನಸ್ಸು ಖುಷಿಯಾಗಿದೆ ಅಂತ. ಆಮೇಲೆ ಹೇಳಿದ್ಲು, ಬಾ ಅಣ್ಣ ಎಲ್ಲಿಗಾದ್ರೂ ಸುತ್ತಿಕೊಂಡು ಬರೋಣ ಅಂತ, 3-4 ದಿನಗಳಿಗಾಗಿ ಅಂತ. ನಾನಂದೆ, ಸರಿ ಈಗ ತಂಗಿಯ ಮೂಡ್ ಇದೆ ಅಂದಮೇಲೆ ಹೋಗಲೇಬೇಕಾಗುತ್ತೆ. ಯಾಕಂದ್ರೆ ನನಗೆ ಗೊತ್ತಿತ್ತು ಈ ಸಮಯದಲ್ಲಿ ತಂಗಿ ಗಂಡನ ಮನೆಯ ಕಾರಣದಿಂದ ನೊಂದಿದ್ದಾಳೆ. ಅವಳ ಮನಸ್ಸಿನಲ್ಲಿ ಹೊರಗೆ ಹೋಗಬೇಕು ಅಂತಂದಿದ್ರೆ ಹೋಗಲೇಬೇಕು. ಗೋವಾ ಟಿಕೆಟ್ ನಾನು ಮಾಡಿಸ್ದೆ ಸುಮಾರು 7 ದಿನಗಳಿಗಾಗಿ. ನಾವು ಗೋವಾಕ್ಕೆ ಹೋಗಿದ್ವಿ. ಆಮೇಲೆ ನನಗೆ ಗೊತ್ತಿತ್ತು ಅವಳಿಗೆ ಏನು ಬೇಕು ಅಂತ. 7 ದಿನಗಳಿಗಾಗಿ ನಾವು ಗೋವಾದಲ್ಲಿದ್ವಿ. ತುಂಬ ಹೃದಯದಿಂದ ಮಸ್ತ್ ಮಜಾ ಮಾಡಿದ್ವಿ. ರುಚಿ ಕೂಡ ಖುಷಿಯಾಗಿದ್ದಾಳೆ. ಅಮ್ಮ ಅಪ್ಪನಿಗೆ ನಾನು ಕಾಲ್ ಮಾಡಿ ನಮಗೆ ಸಮಯ ಹಿಡಿಯುತ್ತೆ ಬರೋದಕ್ಕೆ ಅಂತ. ಅಮ್ಮನಿಗೆ ಎಲ್ಲವೂ ಗೊತ್ತೇ ಇತ್ತು. ಅವಳು ಹೇಳಿದ್ಲು, ಹೌದು ಆಕಾಶ್, ಸರಿ ರುಚಿಯನ್ನ ಖುಷಿಯಾಗಿಡು, ಉಳಿದಂತೆ ಏನು ನಡೆಯುತ್ತೆಯೋ ಅದು ನಡಿಲೇಬೇಕು ಅಂತ. ಅದರ ನಂತರ ನಾವು ಗೋವಾದಿಂದ ವಾಪಸ್ ಬಂದ್ವಿ. ಆದರೆ ರುಚಿ ಈ ಸಮಯದಲ್ಲಿ ಬಹಳಷ್ಟು ಖುಷಿಯಾಗಿದ್ಲು ನನ್ನ ಜೊತೆ ಗೋವಾದಲ್ಲಿ. ಮತ್ತು ಅವಳ ಮನಸ್ಸಿನಿಂದ ಗಂಡನ ಮನೆಯ ಆ ಒಂದು ಕಹಿ ನೆನಪುಗಳು ಮಾಯ ಆಗಿದ್ವು. ಗಂಡನ ಮನೆಯಲ್ಲಿ ಒಬ್ಬ ಹೆಣ್ಣು ಮಗಳಿಗೆ ಮಿತಿಮೀರಿ ತೊಂದರೆ ನೀಡಿದರೆ, ಅವಳಿಗೆ ಯಾರಾದರೂ ದುಃಖ ನೀಡಿದರೆ ಅವಳು ಒಂದು ಮಿತಿಯವರೆಗೆ ಸಹಿಸ್ತಾಳೆ. ಆದರೆ
ಆಮೇಲೆ ಅವಳಿಗೆ ಸಹಿಸುವುದಕ್ಕೆ ಸಾಧ್ಯ ಇಲ್ಲ. ಹಾಗೆ ರುಚಿ ಕೂಡ ವಾಪಸ್ ಬಂದಿದ್ಲು. ಈಗ ಅವಳ ಮನಸ್ಸಿನಿಂದ ಆ ನೆನಪುಗಳು ಹೊರಟು ಹೋಗಿದ್ವು. ಡೈವರ್ಸ್ ಪ್ರಕ್ರಿಯೆ ಪ್ರಾರಂಭ ಆಗಿತ್ತು. ರುಚಿ ಬಹಳ ಖುಷಿಯಾಗಿದ್ಲು ಮತ್ತು ಪೂರ್ಣ ಮಸ್ತಿಯೊಂದಿಗೆ ತುಂಬು ಹೃದಯದಿಂದ ನಾವಿಬ್ರು ಸುತ್ತುತ್ತಾ ಇದ್ವಿ. ಅಂದ್ರೆ ಮಸ್ತ್ ಮಜಾ ಮಾಡ್ತಾ ಇದ್ವಿ ನಾವಿಬ್ರು. ಅಣ್ಣ ತಂಗಿಯಲ್ಲಿ ಅಂತಹ ಪ್ರೀತಿ ಇದ್ರೆ ಜೀವನದಲ್ಲಿ ಪ್ರತಿಯೊಂದು ಕಾಲಘಟ್ಟವೂ ಕೂಡ ಕಳೆದು ಹೋಗುತ್ತೆ. ಆ ಸಮಯವು ಹೇಗಿರುತ್ತೆ ಅಂತಂದ್ರೆ, ಯಾವ ಸಮಯದಲ್ಲಿ ರುಚಿ ದುಃಖದಿಂದ ಇರ್ತಾ ಇದ್ಲೋ ಆದರೆ ನನಗೆ ಖುಷಿ ಇತ್ತು. ನನ್ನ ತಂಗಿಯನ್ನ ನಾನು ಚೆನ್ನಾಗಿ ಖುಷಿಯಾಗಿರ್ತಾ ಇದ್ದೀನಿ ಮತ್ತು ಅವಳು ಕೂಡ ನನಗೆ ಪೂರ್ಣ ಪ್ರಮಾಣದ ಪ್ರೀತಿಯನ್ನ ನೀಡ್ತಾ ಇದ್ದಾಳೆ. ಹೇಗಿದ್ರು ಅಪ್ಪ ಅಮ್ಮನಿಗೆ ಕೂಡ ಬಹಳ ಖುಷಿ ಇತ್ತು, ರುಚಿ ಮನೆಗೆ ಬಂದು ಬಹಳ ಖುಷಿಯಾಗಿದ್ದಾಳೆ ಅಂತ. ಮದುವೆಯನ್ನ ನಾವು ನಮ್ಮ ಪ್ರಕಾರ ಅವಳಿಗೆ ಸರಿಯಾಗಿಯೇ ಮಾಡಿದ್ವಿ. ಆದರೆ ಭಾಗ್ಯದಲ್ಲಿ ಏನೆಲ್ಲ ಬರ್ತಿದೆಯೋ ಅದನ್ನ ಯಾರು ಅಳಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಈಗ ನಾವು ಪ್ರತಿದಿನ ಏನಾದರೂ ಒಂದು ಹೊಸದನ್ನ ಮಾಡ್ತಲೇ ಇರ್ತಾ ಇದ್ವಿ. ಹಾಗಾಗಿ ಒಮ್ಮೆ ರುಚಿ ಹೇಳಿದ್ಲು, ನಾನು ಜಾಬ್ ಮಾಡಬೇಕು ಅಂತ. ನಾನಂದೆ, ಅರೆ ನನ್ನ ಪ್ರಾಣಿ, ಜಾಬ್ ಮಾಡೋದ್ರಿಂದ ಏನು ಲಾಭ? ಬ್ಯುಸಿ ಇರ್ತೀಯ ಮತ್ತು ನನ್ನ ವಸ್ತು ಬೇರೆ ಯಾರ ಹತ್ತಿರವೂ ಹೋಗಲ್ಲ ಅಂತ ನಾನು ಬಯಸುತ್ತಿಲ್ಲ. ನನ್ನ ವಸ್ತು ಬೇರೆ ಯಾರ ಹತ್ರನೂ ಹೋಗೋದಕ್ಕೆ ನಾನು ಬಯಸೋದಿಲ್ಲ ಅಂತ ಹೇಳಿದೆ. ನೀನು ಮೊದಲೇ ನೊಂದಿದ್ಯಾ ಅಂತ. ಅವಳು ಮುಗಿಲ ಕೇಳಲ್ಲೋ, ಹೌದು, ಆ ಮಾತು ಸರಿಯಾಗಿದೆ ಆಕಾಶ್, ಥ್ಯಾಂಕ್ಸ್. ನೀನು ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊತಾ ಇದೆಯಾ? ಅಥವಾ ನಾನು ಬಹಳ ಚಿಂತೆಯಲ್ಲಿದ್ದೆ, ಗಂಡನ ಮನೆಯಿಂದ ಇಲ್ಲಿ ಬಂದು ಏನಾಗುತ್ತೆ ಅಂತ ನೀನು ನನ್ನನ್ನು ಇಲ್ಲಿ ಇಟ್ಕೊಳ್ತೀಯಾ? ಅಪ್ಪ ಅಮ್ಮ ಇಲ್ಲಿರೋದಕ್ಕೆ ಒಪ್ತಾರಾ? ನಾನು ಅವಳನ್ನು ಒಂದು ಹಗ್ ಮಾಡ್ಕೊಂಡು ಹೇಳಿದೆ, ಅರೆ ಯಾರ್, ಇದು ನಿನ್ನ ಸ್ವಂತ ಮನೆ. ಆಮೇಲೆ ನಾನು ಅವಳಿಗೆ ಟೈಮ್ ಪಾಸ್ ಮಾಡೋದಕ್ಕೆ ಆನ್ಲೈನ್ ಕೆಲಸವನ್ನ ಕಲಿಸಿಕೊಟ್ಟೆ, ಲ್ಯಾಪ್ಟಾಪ್ ತಗೊಂಡು ಕೊಟ್ಟಿದ್ದೆ. ಹೇಗಿದ್ರು ಅವಳು ಟೈಮ್ ಪಾಸ್ ಮಾಡ್ತಾ ಇದ್ಲು. ಕೆಲವೊಮ್ಮೆ ಗೇಮ್ಸ್ ಆಡೋದು, ಕೆಲವೊಮ್ಮೆ ರೊಮ್ಯಾಂಟಿಕ್ ವಿಡಿಯೋಸ್ ನೋಡೋದು, ಇನ್ನೂ ಕೆಲವೊಮ್ಮೆ ಆನ್ಲೈನ್ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ಲು. ಆಮೇಲೆ ನಂತರ ಸಂಜೆ ಸುಮಾರು 6 ಗಂಟೆಗೆ ನಾನು ಮನೆಗೆ ಬಂದುಬಿಡ್ತಾ ಇದ್ದೆ. ನಂತರ ನಾನು ಮಜಾ ಮಾಡ್ತಾ ಇದ್ವಿ. ಹೊರಗಡೆ ಸುತ್ತೋದು, ಹೋಟೆಲ್ಗೆ ಹೋಗೋದು, ಕ್ಲಬ್ಗೆ ಹೋಗೋದು, ಹೀಗೆ ಜೀವನ ಸಾಗ್ತಾ ಇತ್ತು. ಆಮೇಲೆ ನನಗೆ ಖುಷಿ ಇದೆ, ರುಚಿಗೆ ನಾನು ಯಾವ ಪ್ರೀತಿಯನ್ನು ನೀಡಿದ್ನೋ ಅದರ ಹುಡುಕಾಟ ಅವಳಿಗಿತ್ತು. ಜೀವನದಲ್ಲಿನ ತೊಂದರೆಗಳು ಬರ್ತವೆ, ಸಮಸ್ಯೆಗಳು ಬರ್ತಾನೆ ಇರ್ತವೆ. ಆದರೆ ಆ ಸಮಯದಲ್ಲಿ ಆ ಸಮಸ್ಯೆಗಳಿಂದ ನುಗ್ಗಿ ಹೋಗಿ ಮನುಷ್ಯ ದುಃಖಿತನಾಗಿರುವ ಬಹಳ ಕೆಟ್ಟ ವಿಷಯ ಆಗಿದೆ ಪ್ರಿಯ ಸ್ನೇಹಿತರೆ. ಆದರೆ ರುಚಿಯ ಸಮಸ್ಯೆಗಳನ್ನು ದೂರ ಮಾಡುವಂತಹ ಅತ್ಯುತ್ತಮ ವಿಧಾನ ನನ್ನ ಬಳಿ ಇತ್ತು ಮತ್ತು ಅದನ್ನೇ ನಾನು ಅನುಸರಿಸಿದ್ದೆ ಕೂಡ. ನನ್ನ ತಂಗಿಗೆ ನಾನು ಆ ಪ್ರೀತಿಯನ್ನು ನೀಡಿದ್ದೆ, ಆ ಖುಷಿಯನ್ನು ನೀಡಿದ್ದೆ ಮತ್ತು ಆ ಅನ್ಯೋನ್ಯತೆಯನ್ನು ಪಡೆದೆ. ಅವಳ ಫೀಲಿಂಗ್ಸನ್ನು ಮೊದಲು ಅರ್ಥ ಮಾಡಿಕೊಂಡೆ, ಏನೋ ಎತ್ತ ಅಂತ. ಅದಾದ ನಂತರ ನನ್ನ ಮನಸ್ಸಿನ ಮಾತುಗಳನ್ನು ತಿಳಿಸಿದೆ. ನಂತರ ಇಬ್ಬರಲ್ಲೂ ಅಂತಹ ಒಂದು ಸ್ನೇಹ ಬೆಳೆತು, ಅಂತಹ ಪ್ರೀತಿ ಮೂಡಿತು. ಅವಳು ಖುಷಿಯಾಗಿದ್ದಾಳೆ ಮತ್ತು ಇಂದು ನಾವು ತುಂಬ ಹೃದಯದಿಂದ ಖುಷಿಯಾಗಿದ್ದೇವೆ ಮತ್ತು ಇವತ್ತು ನಾವು ಬಹಳ ಚೆನ್ನಾಗಿ ಖುಷಿಯಾಗಿದ್ದೇವೆ. ಅಪ್ಪ ಅಮ್ಮ ಕೂಡ ಖುಷಿಯಾಗಿದ್ದಾರೆ ಮತ್ತು ತಡರಾತ್ರಿಯವರೆಗೆ ನಾವು ವಿಚಾರ ವಿನಿಮಯ ಮಾಡ್ಕೊಳ್ಳೋದ್ರಲ್ಲಿ ನಿರತರಾಗಿರ್ತೇವೆ. ಕೆಲವೊಮ್ಮೆ ಮೂವೀಸ್ ನೋಡುವಲ್ಲಿ, ಕೆಲವೊಮ್ಮೆ ಮಾತಾಡುವಲ್ಲಿ ಇದಾಗಿಯೇ ಆಗುತ್ತೆ. ಪ್ರೀತಿ ಅನ್ನೋದು ಅಂತಹ ವಸ್ತುವಾಗಿದೆ ಮತ್ತು ಬೇಗನೆ ನನ್ನ ಮದುವೆಯೂ ಆಗಲಿಲ್ಲ ಮತ್ತು ನನಗೆ ಗೊತ್ತಿದೆ ಇಂದಿನ ಕಾಲದಲ್ಲಿ ಹೆಣ್ಣು ಮಕ್ಕಳು ಏನು ಬಯಸ್ತಾರೋ ಅಂತ, ಅದನ್ನ ಮಾಡಿಯೇ ಬಿಡ್ತಾರೆ. ಹಾಗಾಗಿ ರುಚಿ ತನ್ನ ಮನಸ್ಸಿನ ಆಸೆಯನ್ನು ಈಡೇರಿಸ್ಕೊಂಡಿದ್ಲು ಮತ್ತು ನನಗೂ ಕೂಡ ಗೊತ್ತಿತ್ತು ಇದಕ್ಕಿಂತ ದೊಡ್ಡ ಸ್ನೇಹಿತ ನನಗೆ ಯಾರು ಇರಲಾರರು ಅಂತ. ನಾವಿಬ್ಬರಲ್ಲೂ ಸ್ನೇಹ ಇತ್ತು ಮತ್ತು ಪ್ರೀತಿಯ ಬಂಧವೂ ಕೂಡ ಇತ್ತು. ವೀಕ್ಷಕರೇ, ಈ ಕತೆ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹೊಸ ಕಥೆಯೊಂದಿಗೆ ಆದಷ್ಟು ಬೇಗ ಭೇಟಿಯಾಗ್ತೀವಿ. ಧನ್ಯವಾದಗಳು. ಶುಭ ದಿನ.